ನಮಸ್ತೆ ವೀಕ್ಷಕರೇ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇದೀಗ ಹೆಡ್ಲೈನ್ಸ್. ವಿವಿಧ ಬೇಡಿಕೆಯನ್ನ ಆಗ್ರಹಿಸಿ 3 ದಿನಗಳಿಂದ ಕೊರಗ ಸಮುದಾಯದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಪ್ರತಿಭಟನೆಗೆ ವಿವಿಧ ಸಂಘಗಳಿಂದ ಬೆಂಬಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಡಿಜಿಟಲ್ ಇಂಡಿಯಾ ರಥ ಉಡುಪಿಗೆ ಆಗಮನ. ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ರವರಿಂದ ಈ ರಥಯಾತ್ರೆಗೆ ಚಾಲನೆ. ಮಕ್ಕಳ ದಿನಾಚರಣೆಗೆ ಅರ್ಥ ತುಂಬಿದ ವಿನೂತನ ಕಾರ್ಯಕ್ರಮ. ಎಳೆಯ ಚಿತ್ತ ಭಿತ್ತಿಯ ಮೇಲೆ ಬಣ್ಣ ಹಚ್ಚುವ ಮೂಲಕ ಮಕ್ಕಳ ಹಬ್ಬ. ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳೇ ನಡೆಸಿದ ವಿನೂತನ ಕಾರ್ಯಕ್ರಮ. ಕ್ರೀಡೆ ದೈಹಿಕ ಬೆಳವಣಿಗೆಯೊಂದಿಗೆ ಬೌದ್ಧಿಕತೆಗೆ ಉತ್ತೇಜಿಸುತ್ತದೆ. ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಐವಾನ್ ಡಿಸೋಜಾ. ಕೋಟೇಶ್ವರದಲ್ಲಿ ತ್ಯಾಜ್ಯಗಳಿಂದ ಕೂಡಿದ ರಸ್ತೆ. ಕೊನೆಗೂ ಅಂತ್ಯಗೊಂಡ ಅಕ್ರಮ ಕೈಗಾರಿಕೆ. ಅಕ್ರಮ ಕೈಗಾರಿಕೆಯಿಂದ ಮುಕ್ತಿ ಪಡೆದ ಮೊಳಹಳ್ಳಿಯ ಗ್ರಾಮಸ್ಥರು. ಇದೇ ನೋಡಿ ಅಗ್ನಿವಾಹಿನಿಯ ಎಕ್ಸ್ಕ್ಲೂಸಿವ್. ಇಂದು ಶುಭಾರಂಭಗೊಂಡ ಜೆಆರ್ಬಿ ಗ್ರೂಪ್ನ ಓಷಿಯಲ್ ಪರ್ಲ್ ಹೋಟೆಲ್ ಸಚಿವ ಪ್ರಮೋದ್ ಮಧ್ವರಾಜ್ ರವರಿಂದ ಉದ್ಘಾಟನೆ. ವಾರ್ತೆಗಳ ವಿವರ. ಕೋಟೇಶ್ವರದ ಅಂಡರ್ ಪಾಸ್ ಬಳಿ ಕೊಳೆತ ತ್ಯಾಜ್ಯಗಳನ್ನ ಹಾಕಿದ್ದು ಇದೀಗ ರಸ್ತೆಯಲ್ಲಿ ಹೋಗುವಾಗ ದುರ್ನಾತ ಹೊಡೆಯುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕೋಟೇಶ್ವರ ಅಂಡರ್ ಪಾಸ್ ಬಳಿ ರಸ್ತೆಯಲ್ಲೆಲ್ಲ ಕೊಳೆತ ತ್ಯಾಜ್ಯ ವಸ್ತುಗಳನ್ನ ತಂದು ಹಾಕುತ್ತಿದ್ದಾರೆ. ಇದರಿಂದ ರಸ್ತೆಯಲ್ಲಿ ಹೋಗುವಾಗ ತುಂಬಾ ದುರ್ನಾತ ಹೊಡೆಯುತ್ತಿದೆ ಎಂದು ಜನರು ದೂರುತ್ತಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತ್ಯಾಜ್ಯವನ್ನ ನಿಗದಿತ ಪ್ರದೇಶಕ್ಕೆ ರವಾನಿಸಬೇಕೆಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಲವು ಕಾಲಗಳಿಂದ ಮೊಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಕೈಗಾರಿಕೆಯನ್ನ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದು ಇದೀಗ ಅಗ್ನಿವಾಹಿನಿಯ ಮುಖಾಂತರ ಅಕ್ರಮ ಕೊನೆಗೂ ಅಂತ್ಯಗೊಂಡಿದೆ. ಏನಿದು ನೋಡಿ ಈ ವರದಿ. ಹಲವು ವರ್ಷಗಳಿಂದ ಮೊಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಕೈಗಾರಿಕೆ ನಡೆಯುತ್ತಿದ್ದು ಇಂದು ಅಕ್ರಮ ಕೈಗಾರಿಕೆಯು ಅಗ್ನಿವಾಹಿನಿಯ ಫಲಶ್ರುತಿಯಿಂದ ಕೊನೆಗೊಂಡಿದೆ. ಮೊಳಹಳ್ಳಿಯ ಗಂಧರ್ವ ಶಿಲ್ಪಕಲಾ ಕೈಗಾರಿಕೆಯಲ್ಲಿ ರಾಘವೇಂದ್ರ ಆಚಾರ್ಯರವರು ಗ್ರಾಮ ಪಂಚಾಯತ್ನಿಂದ ಸಣ್ಣ ಕೈಗಾರಿಕೆಗೆ ಪರವಾನಗಿಯನ್ನ ಪಡೆದಿದ್ದು ನಂತರ ಅಕ್ರಮವಾಗಿ ದೊಡ್ಡ ಮಟ್ಟದ ಕೈಗಾರಿಕೆಯನ್ನ ನಡೆಸುತ್ತಿದ್ದರು. ಇದರಿಂದಾಗಿ ಗ್ರಾಮಸ್ಥರು ಆಕ್ರೋಶಗೊಂಡು ಅದನ್ನ ತಡೆಯಲು ಮುಂದಾದರೂ ಕೂಡ ಯಾವುದೇ ಪ್ರಯೋಜನ ಮಾತ್ರ ಆಗಲಿಲ್ಲ. ಸ್ಥಳೀಯರು ಈ ಕೈಗಾರಿಕೆಯಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಅಕ್ಕಪಕ್ಕದ ಮನೆಯವರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ತಮ್ಮ ನೋವನ್ನ ಹೇಳಿಕೊಂಡಿದ್ದರು. ಈ ಪ್ರಯುಕ್ತ ಶಾಂತಿಯುತ ಪ್ರತಿಭಟನೆಯನ್ನು ಕೂಡ ಮೊಳಹಳ್ಳಿಯ ಗ್ರಾಮಸ್ಥರು ನಡೆಸಿದ್ದರು. ಇದರಿಂದಾಗಿ ಯಾವುದೇ ಪರಿಣಾಮವನ್ನ ಕಾಣದ ಬಳಿಕ ಸ್ಥಳೀಯರು ಅಗ್ನಿವಾಹಿನಿಯ ಮೊರೆ ಹೋದರು. ನಿರಂತರ ಹೋರಾಟದಿಂದ ಮೊಳಹಳ್ಳಿಯ ಗ್ರಾಮಸ್ಥರಿಗೆ ಈ ಅಕ್ರಮ ಕೈಗಾರಿಕೆಯಿಂದ ಕೊನೆಗೂ ಮುಕ್ತಿ ಸಿಕ್ಕಿದೆ. ಈ ಕೈಗಾರಿಕೆಯ ಮಾಲೀಕರಾದ ರಾಘವೇಂದ್ರ ಆಚಾರ್ಯರವರು ಇಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರ ಮುಂದೆ ಈ ಕೈಗಾರಿಕೆಯನ್ನ ನಿಲ್ಲಿಸುತ್ತೇನೆ, ಇನ್ನು ಮುಂದೆ ಗ್ರಾಮ ಪಂಚಾಯತ್ನಿಂದ ಪಡೆದ ಪರವಾನಗಿಯ ಸಣ್ಣ ಕೈಗಾರಿಕೆಯನ್ನೇ ಮುಂದುವರೆಸಿಕೊಂಡು ಹೋಗುತ್ತೇನೆ ಎಂದು ಮಾಧ್ಯಮದ ಮುಂದೆ ಹೇಳಿದರು. ಕೊನೆಗೆ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು.
ದೇಶದಾದ್ಯಂತ ಹೆಸರುವಾಸಿಯಾಗಿರುವ JRB ಗ್ರೂಪ್ನ ಓಶಿಯಲ್ ಪರ್ಲ್ ಉಡುಪಿಯಲ್ಲಿ ಇಂದು ಶುಭಾರಂಭಗೊಂಡಿತು. ಸಚಿವ ಪ್ರಮೋದ್ ಮಧ್ವರಾಜ್ ರವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಉಡುಪಿಯ ಕಡಿಯಾಳಿ ಜಂಕ್ಷನ್ನಲ್ಲಿ ಶುಭಾರಂಭಗೊಂಡ ಓಶಿಯಲ್ ಪರ್ಲ್ ಹೋಟೆಲ್ನನ್ನ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಓಶಿಯಲ್ ಪರ್ಲ್ ಹೋಟೆಲ್ ದೇಶದ ಎಲ್ಲಾ ಕಡೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಹಾರ ಪದ್ಧತಿಯಲ್ಲಿ ಉಡುಪಿಯ ಆಹಾರ ಪದ್ಧತಿ ಅತ್ಯಂತ ಉತ್ಕೃಷ್ಟವಾಗಿದೆ. ಆದರೆ ಉಡುಪಿ ಆಹಾರದ ಪದ್ಧತಿಯ ರುಚಿ ಉಡುಪಿಯ ಯಾವುದೇ ಹೋಟೆಲ್ಗಳಲ್ಲಿ ಸಿಗುತ್ತಿಲ್ಲ. ಈ ಕೊರತೆಯನ್ನ ಓಶಿಯಲ್ ಪರ್ಲ್ ನಿವಾರಿಸುತ್ತದೆ ಎಂಬ ನಂಬಿಕೆ ಹಾಗೂ ವಿಶ್ವಾಸ ನನ್ನಲ್ಲಿ ಇದೆ ಎಂದು ಸಂಸ್ಥೆಗೆ ಶುಭವನ್ನ ಹಾರೈಸಿದರು. ಉದ್ಘಾಟನಾ ಸಮಾರಂಭಕ್ಕೆ ವಿವಿಧ ಪಕ್ಷದ ರಾಜಕೀಯ ನಾಯಕರು ಸೇರಿದಂತೆ ಎಲ್ಲರೂ ತಂಡೋಪತಂಡವಾಗಿ ಬಂದು ಶುಭ ಹಾರೈಸಿದರು. ಇದೀಗ ಅಗ್ನಿ ನ್ಯೂಸ್ನಲ್ಲಿ ಒಂದು ಚಿಕ್ಕ ವಿರಾಮ.